ಆದರೆ ಬೀದಿ ನಾಯಿಗಳ ಕಾಟ ಇಡೀ ರಾಜ್ಯದಲ್ಲಿ ಅದು ಅತಿ ಹೆಚ್ಚಾಗಿದೆ. ಅದು ಯಾವ ಬೆಂಗಳೂರು ಸಿಟಿನೂ ಬಿಟ್ಟಿಲ್ಲ, ಯಾವ ಜಿಲ್ಲೆ ತಾಲೂಕು ಯಾವುದು ಹೋಬಳಿನೂ ಬಿಟ್ಟಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ದೇವರನ್ನೇ ತೊಂದರೆ ಆಗಲ್ಲ, ಎಲ್ಲ ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಬರ್ತಾರೆ. ನಮ್ಮ MLA ಮಕ್ಕಳಿಗೂ ಯಾರಿಗೇನು ತೊಂದರೆ ಆಗಲ್ಲ, ಮಿನಿಸ್ಟರ್ ಮಕ್ಕಳಿಗೆ ತೊಂದರೆ ಇಲ್ಲ, ಹೈಕೋರ್ಟ್ ಜಡ್ಜ್ ಮಕ್ಕಳಿಗೂ ತೊಂದರೆ ಆಗಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಮಕ್ಕಳಿಗೂ ಅವ್ರ ಹೆಂಡತಿ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಬೀದಿಲಿ ಓಡಾಡೋ ಮಕ್ಕಳು ಇವತ್ತು ನಮ್ಮ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಾವಿರಾರು ನಾಯಿಗಳು ಕಚ್ಚಿರ್ತಕ್ಕಂಥದ್ದು, ಅದರಿಂದ ಭಾಳ ಪರಿಣಾಮ ಕೆಟ್ಟದಾಗಿರ್ತಕ್ಕಂಥದ್ದು, ತೀರೋಗಿರ್ತಕ್ಕಂಥದ್ದು, ದಿನನಿತ್ಯ ಬೀದಿ ನಾಯಿಗಳ ಕಾಟ ಆಗಿದೆ. ಅದಕ್ಕೆ ನಾವು ಏನು ಕ್ರಮ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಬೇಕಲ್ವಾ, ಯೋಚನೆ ಮಾಡಬೇಕಲ್ವಾ. ನಾನು ಸುಖವಾಗಿದ್ರೆ ಸಾಕ? ಬೀದಿ ನಾಯಿಗಳ ಕಾಟದ ಬಗ್ಗೆ ಕ್ರಮ ಆಗಲೇಬೇಕು. ಅದ್ರ ಬಗ್ಗೆ ಕ್ರಮ ಜೊತೆಗೆ ಬಿರಿಯಾನಿ ಅದನ್ನ ಈಗ ದಯಮಾಡಿ ಸಭಾಪತಿಗಳೇ, ನಾನು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರ ಪರಿಗಣಿಸದೇ ಇದ್ರೆ ಪಾಪ ಅಮಾಯಕರಿಗೆ ಬಹಳ ತೊಂದರೆ ಆಗ್ತದೆ. ಯಾವ ಅಧಿಕಾರಿ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ, ಯಾವ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಇದಾರಲ್ಲ ಅವ್ರು ಯಾರ ಮಕ್ಕಳಿಗೂ ತೊಂದರೆ ಆಗಲ್ಲ. ದಯಮಾಡಿ ಅಲ್ಲಿ ಅಮಾಯಕ ಬಸ್ ಹಿಡಿದು ಮಕ್ಕಳು ಶಾಲೆ ಹೋಗೋತ್ತಿಗೆ ಬೀದಿ ನಾಯಿಗಳ ಕಾಟ ಇದೆ, ಯಾರು ವಾಕಿಂಗ್ ಮಾಡೋಂಥ ಪರಿಸ್ಥಿತಿ ಇಲ್ಲ. ಇವನ್ ಕಬ್ಬನ್ ಪಾರ್ಕ್ ಒಳಗೂ ಬಹಳ ತೊಂದರೆ ಇದೆ. ಇಂಥ ಒಂದು ಪರಿಸ್ಥಿತಿ ಒಳಗಡೆ ನೀವು ಹಾಕಿರಿ, ಇನ್ನೊಂದು ಪಿಟಿಷನ್ ಹಾಕಿ. ಆವಾಗಿನ ನೀವು ಹೇಳಿದಂತ ಕಾಲದಲ್ಲಿ ನಾಯಿಗಳ ಸಂಖ್ಯೆ ಇತ್ತು, ಇವತ್ತಿಷ್ಟು ಸಂಖ್ಯೆ ಇದೆ. ಆದ್ರಿಂದ ಏನ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜಿ ಕೇಳತಕ್ಕಂಥ ಕೇಳಬಾರ್ದಂತಿಲ್ಲ. ಮೇಯರ್ ಬಿಕಾಸ್ ಆಫ್ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲಿ ರ್ಯಾಬಿಸ್ ಅನ್ನ ನಿವಾರಣೆ ಮಾಡ್ಬೋದು, ಬಿಟ್ರೆ ಅದು ಕಚ್ಚಂತ ತಪ್ಸಕ್ಕಾಗತ್ತಾ? ಕಚ್ಚಂತ ತಪ್ಸಕ್ಕಾಗ. ಈಗ ನೋಡಿ, ನಾಯಿ ಹುಡ್ಕೊಂಡು ಚಿರತೆ ನಮ್ಮ ಟೌನಿಗೆ ಬಂದಿದೆ, ಅದ್ರ ಆಹಾರ ಹುಡ್ಕೊಂಡು ನಾಯಿಗಳ ಸಂಖ್ಯೆ ಸಿಕ್ಕಾಪಟ್ಟಾಗಿದೆ. ಏನು ಮಾಡ್ಬೇಕು ಹೇಳಿ? ಈ ಪರಿಸ್ಥಿತಿ ಒಳಗಡೆ ನಾನು ಹೇಳೋದು ನೋಡ್ರಿ, ಇವತ್ತು ಅವತ್ತಿನ ಇದ್ದಿಂದ ಪರಿಸ್ಥಿತಿ ಬೇರೆ ಇದೆ. ಸುಪ್ರೀಂ ಕೋರ್ಟ್ ಒಡ್ಡಿಗೆ ಕೊಟ್ಟಕ್ಕಂಥ ಪರಿಸ್ಥಿತಿ ಬೇರೆ ಇದೆ, ಇವತ್ತು ಪರಿಸ್ಥಿತಿ ಬೇರೆ. ಇವತ್ತಿನ ಪರಿಸ್ಥಿತಿಯನ್ನ ತಾವು ಯಾಕೆ ನೀವು ಅವರಿಗೆ ಇವತ್ತು ಮಾಡಿಕೊಡ್ಬಾರ್ದು? ವಸ್ತುಸ್ಥಿತಿನ ಕೊಡಿ. ನಮಗಿಲ್ವೇನ್ರಿ? ನಮಗೂ ಕರುಣೆ ಇದೆ ರೀ ಪ್ರಾಣಿಗಳ ಬಗ್ಗೆ. ಒಂದು ದೊಡ್ಡ ಕಾಟ ಪ್ರಾಣಿ ಪರಿಸರ ವ್ಯಾಧಿಗಳು ಒಂದಷ್ಟು ಜನ ಇದ್ದಾರೆ. ಇಲ್ಲಿ ವಾಕಿಂಗ್ ಮಾಡೋದಲ್ರಿ, ಅಳಲ್ಲ ಸರ್. ಸಣ್ಣ ಮಕ್ಕಳು ಪಾಪ ಗೊಳಾಡ್ತವೆ, ಅದನ್ನ ನೀವು ಪೇಪರಲ್ಲಿ ದಿನನಿತ್ಯ ಓದ್ತೀರಿ, ಟಿವಿನಲ್ಲಿ ನೋಡ್ತೀರಿ, ಪ್ರತಿನಿತ್ಯ ಆಗ್ತಾ ಇದೆ. ಹಾಸ್ಪಿಟ್ಲಲ್ಲಿ ಪ್ರತಿನಿತ್ಯ ಅಡ್ಮಿಟ್ ಆಗ್ತಾ ಇದ್ದಾರೆ. ದಯಮಾಡಿ ಫೋರ್ತ್ ವಿತ್ ನೀವು ಗೌರ್ಮೆಂಟಿಂದ ಡಿಸಿಷನ್ ತಾಳಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿ ನೋಡೋಣ. ಕರ್ನಾಟಕ ಸರ್ಕಾರದ ಫಸ್ಟ್ ಟೈಮ್ ಇದು ಎಂಟೈರ್ ಬಂದು ಇಡೀ ಇಂಡಿಯಾ ದೇಶದಲ್ಲಿ ಕರ್ನಾಟಕ ಸರ್ಕಾರ ಇಂಥ ಒಂದು ಮೂವ್ಮೆಂಟನ್ನು ಸುಪ್ರೀಂ ಕೋರ್ಟಿಗೆ ಕೇಳಿದೆ ಅಂತೇಳಿ ಒಂದು ದೊಡ್ಡ ಹೆಸರು ಬರಲಿ. ಆ DMEನಲ್ಲಿ ಇನ್ನೂ ಗೈಡ್ಲೈನ್ ಮಾಡಿಕೊಟ್ಟಿಲ್ಲ. ಎಲ್ಲ ದುಡ್ಡಿದೆ, ಎಲ್ಲ ಇದೆ. ಗೈಡ್ಲೈನ್ ಕೊಡೋಕೆ ಏನು ಗಂಟು ಹೋಗ್ತದೆ? ಇಲ್ಲಿ ಆಫೀಸಲ್ಲಿ ಸ್ಟೇಟ್ ಆಫೀಸಲ್ಲಿ ಕೂತ್ಕೊಂಡು ನಾನು ಕೇಳಿದ್ದು ಪರ್ಟಿಕ್ಯುಲರ್ಲಿ ಓನ್ಲಿ ಫಾರ್ ಅವರ್ ಡಿಸ್ಟ್ರಿಕ್ಟ್, ಬಿಕಾಸ್ ಐ ಹೇಲ್ಡ್ ಫ್ರಮ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಆ್ಯಂಡ್ ಐ ಆಮ್ ರಿಸೈಡಿಂಗ್ ಇನ್ ಚಿಕ್ಕಮಗಳೂರು. ಆ ಚಿಕ್ಕಮಗಳೂರು ನಗರಸಭೆಗೆ ಸೀಮಿತವಾಗಿ ನಾನು ಕೇಳಿದ್ದೇನೆ. ರಾಜ್ಯದಲ್ಲಿ ಇನ್ನೆಷ್ಟೆಷ್ಟು ಸಮಸ್ಯೆ ಇದೆ ದೇವ್ರಿಗೆ ಗೊತ್ತು. ಸುಮಾರು 2333 ಏನು ಇದು KEB ಕಂಬ ಹಾಕಿದ್ದಾರೆ. ಒಂದು ಕಂಬದಲ್ಲಿ ಲೈಟ್ ಇಲ್ಲ. ನೀವೇ ಕೊಟ್ಟಿರೋ ಉತ್ತರ ಏನು ಅರ್ಥ ಇದೆ ಹಂಗಾರೆ? ಎಲ್ಲಿದೆ ಈಗ ಗೌರ್ಮೆಂಟ್ ಉಂಟಾ, ಅಥವಾ ಇಲ್ಲಿ ನಿಮ್ಮ DME ಕೆಲಸ ಮಾಡ್ತಾ ಇದೆಯಾ? ನಗರಾಭಿವೃದ್ಧಿ ಸಚಿವರು ನಿಮ್ಗೆ ತಪ್ಪಿಲ್ಲ, ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಬೇಕಲ್ವಾ? 2333 ಒಂದು ಟೌನಲ್ಲಿ ಕಂಬಕ್ಕೆ ಲೈಟ್ ಇಲ್ಲ ಅನ್ನೋದನ್ನ ಅವರೇ ಉತ್ತರ ಕೊಟ್ಟಾರೆ. ಏನು ಸ್ವಾಮಿ, ಯಾವ ಕಾಲದಲ್ಲಿ ಇದ್ದೀವಿ ನಾವು?